ಪ್ರತಿಯೊಂದಕ್ಕೂ ಪರಾಗಸ್ಪರ್ಶ ಬೇಕೇ ಬೇಕು. ಇವತ್ತಿನ ಕಲಿಯುಗದಲ್ಲಿ ಎಲ್ಲ ಒಂದು ಸೆಮೆನ್ಸು ಆ ಥರ ಯುಗಕ್ಕೆ ಹೋಗಿದ್ದೀವಿ. ಆದರೆ ಪ್ರತಿಯೊಂದು ಪ್ರಕೃತಿನೂ ಕೇಳುತ್ತಲೇ ಮನುಷ್ಯನೂ ಕೇಳುತ್ತೆ, ಸಂತಾನೋತ್ಪತ್ತಿಗೆ ಪರಾಗಸ್ಪರ್ಶ ಕೇಳುತ್ತೆ. ಅಡಿಕೆ ಮರದಲ್ಲಿ ಒಂದು ಪರಾಗಸ್ಪರ್ಶ ಅಂತ ಹೇಳಿ ಪುರಾತನ ಪ್ರಾಚೀನ ಕಾಲದಿಂದಲೂ ಒಂದು ರಾಮ್ ಅಡಿಕೆ ಅಂತ ಇದು ಹಳೆ ಸಂತತಿ ಮನೆತನದಲ್ಲಿ ರಾಮ್ ಅಡಿಕೆನೂ ಆಗ್ತಾ ಇದೆ ನೋಡ್ಬೋದು. ಇಲ್ಲೊಂದು ತೋಟದಲ್ಲಿ ಇಲ್ಲೊಂದು 4-5 ಎಕರೆ ತೋಟ ಇದೆ. 4-5 ಎಕರೆಗೆ ತೋಟಕ್ಕೂ ಒಂದು 4-5 ರಾಮ್ ಅಡಿಕೆ ಇದೆ. ಒಂದು ಎಕರೆಗೆ ಒಂದ್ರ ಥರ ರಾಮ್ ಅಡಿಕೆ ಹಾಕ್ತಾರೆ. ಇದ್ರದ್ದು ಏನು ಕೆಲಸ ಅಂದರೆ ಪ್ರಕೃತಿ ಸಮತೋಲನ ಕಾಪಾಡೋದು. ಹೊಸಪೂರ್ತಿ ಹೊಂಬಾಳೆ ಬಿಡ್ತಾ ಇರುತ್ತೆ, ಪ್ಲಸ್ ನಿಮಗೆ ದಪ್ಪು ಕಾಯಿ ಬರುತ್ತೆ. ಇದು ಯೂಸ್ ಆಗಲ್ಲ. ಇದೇನು ಪೂಜೆ ಗೀಜೆಗೆ ಜನರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಚಿಕ್ಕದಲ್ಲಿ ಯೂಸ್ ಮಾಡೋಕ್ಕೆ, ಬಲ್ಕ್ ಮೇಲೆ ಯೂಸ್ ಮಾಡೋಕ್ಕಾಗಲ್ಲ. ಆಮೇಲೆ ಹೀಲ್ಡ್, ನಿಮ್ಮ ತೋಟದಲ್ಲೆಲ್ಲ ಅಡಿಕೆದ್ದು ಹೀಲ್ಡಿಗೆ ಇರ್ಬೋದು. ಆಮೇಲೆ ಜೇನನ್ನ ಆಕರ್ಷಣೆ ಮಾಡುತ್ತೆ ಪರಾಗಸ್ಪರ್ಶಕ್ಕೆ. ಒಂದು ರಾಮ್ ಅಡಿಕೆ ನೋಡ್ಬೋದು. ಇದ್ರ ಬಗ್ಗೆ ಒಂದು ಹಲವಾರು ವಿಚಾರಗಳ ಬಗ್ಗೆ ಒಂದು ಸಾಧಕಗಳ ಹತ್ರ ಮಾತಾಡೋಣ. ಇವತ್ತೊಂದು ಹೊಸನಗರದಲ್ಲಿ ಇದೀವಿ. ಹೊಸನಗರದಲ್ಲಿ ಒಂದು ಫ್ಯಾಮಿಲಿ ಜೊತೆ ಒಂದು ಟ್ರಾವೆಲ್ ಮಾಡ್ತಾ ಇದ್ವಿ. ಯಾವ ಥರ ಒಂದು ರಾಮ್ ಅಡಿಕೆ ಇದೆ, ಹೆಂಗೆ ಪರಾಗಸ್ಪರ್ಶ ಆಗುತ್ತೆ, ಹೆಂಗೆ ಹೀಲ್ಡ್ ಬರುತ್ತೆ, ಎಲ್ಲದುವೆ ಒಂದು ಜರ್ನಿ ಮಾಡ್ತಾ ಹೋಗೋಣ. ಪ್ರತಿಯೊಬ್ರು ಯಾರೇ ಇದು ಬಂದು ಗಿಡಗಳು ನರ್ಸರಿಗಳು ಮಾಡಲ್ಲ. ನೀವೇ ಈ ತರ ಒಂದು ಹಳೆ ಕಾಲದವ್ರು ಯಾರು ಒಂದು ತೋಟಗಳು ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಹೋಗಿ ಅಲ್ಲಿ ರಾಮ್ ಅಡಿಕೆ ಬಿದ್ದಿರೋದನ್ನ ಇವಾಗ ಆಯ್ದ್ಬಿಟ್ಟು ನೀವೇ ಒಂದು ಗಿಡ 2 ಗಿಡ ಮಾಡ್ಕೊಂಡು ಹಾಕ್ಬೇಕಾಗುತ್ತೆ. ನರ್ಸರಿಗಳಲ್ಲಿ ಎಲ್ಲೂ ಗಿಡ ಸಿಗಲ್ಲ ರಾಮ್ ಅಡಿಕೆ ಅಂತ ಹೇಳಿ. ನೀವೇ ನೋಡ್ಬಿಟ್ಟು ಆ ಮರ ನೋಡ್ಬೋದು. ಒಂದು ತೆಂಗಿನ ಮರದಷ್ಟು ಒಂದು ಗಾತ್ರ ಇದೆ. ಇದು ನೋಡ್ಬೋದು. ಇಲ್ಲೊಂದು ನಾರ್ಮಲ್ ಅಡಿಕೆ ಮರ ಇದೆ. ಈ ಅಡಿಕೆ ಮರಕ್ಕೂ ನೋಡ್ಬೋದು. ಇದು ರಾಮ್ ಅಡಿಕೆ ಮ್ಯಾಲ್ ನೋಡ್ಬೋದು. ಈಗ ಬಂದು ಎಲ್ಲದ್ರಲ್ಲೂ ಹೀಲ್ ಕೊಟ್ಟಿದ್ರೆ ಇದ್ರಲ್ಲಿ ಹೊಂಬಾಳೆಗಳು ಬರ್ತಾ ಇರುತ್ತೆ, ಪ್ಲಸ್ ಕಾಯಿನೂ ಬರ್ತಾ ಇರುತ್ತೆ. ವರ್ಷ ಪೂರ್ತಿ ಇದೊಂದು ರೊಟೀನ್ ಆಗ್ತಲೇ ಇರುತ್ತೆ ಈ ರಾಮ್ ಅಡಿಕೆ.